ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಇದೆಲ್ಲದರ ಮಧ್ಯೆ ಕಚ್ಚಾ ತೈಲದ ಬೆಲೆ ಏರಿಕೆಯ ಬಿಕ್ಕಟ್ಟನ್ನ ಫೇಸ್ ಮಾಡೋಕೆ ಭಾರತ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಜಾಗತಿಕ ಸವಾಲನ್ನ ಎದುರಿಸೋಕೆ 1 ಲಕ್ಷ ಕೋಟಿ ಫಂಡ್ ಅನ್ನ ಘೋಷಣೆ ಮಾಡಿದೆ. ಆರ್ಥಿಕ ಸ್ಥಿರೀಕರಣದ ಫಂಡ್ ಘೋಷಣೆಯಾಗಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಘೋಷಣೆಯನ್ನ ಮಾಡಿದ್ದಾರೆ. ಯಾವ್ಯಾವಾಗ ದೇಶಕ್ಕೆ ಈ ರೀತಿಯಾದಂತಹ ಅನಿರೀಕ್ಷಿತವಾದಂತಹ ಆಘಾತಗಳು ಎದುರಾಗುತ್ತೋ ಆಗ ಪರಿಸ್ಥಿತಿಯನ್ನ ಸ್ಥಿರವಾಗಿ ಇರಿಸೋಕೆ, ದೇಶದ ಆರ್ಥಿಕತೆಯನ್ನ ಸ್ಥಿರವಾಗಿ ಇರಿಸೋಕೆ ಈ ರೀತಿ ಅನುದಾನಗಳ ಘೋಷಣೆಯಾಗುತ್ತೆ. ಲೋಕಸಭೆಗೆ ಆರ್ಥಿಕ ಸ್ಥಿರತೆ ಫಂಡಿನ ಬಗ್ಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಇದ್ರು. ಚಂದ್ರಮೋಹನ್, ಸದ್ಯದ ಪರಿಸ್ಥಿತಿ ದೇಶದಲ್ಲಿ ಯಾವ ರೀತಿಯಾದಂತಹ ಆರ್ಥಿಕ ನಷ್ಟಕ್ಕೆ ಕಾರಣ ಆಗಬಹುದು ಅನ್ನುವಂತಹ ವಿಶ್ಲೇಷಣೆಗಳು ನಡೀತಾ ಇದ್ದಾವೆ. ಅದರ ಮಧ್ಯೆ ಕೇಂದ್ರ ಸರ್ಕಾರದಿಂದ 1 ಲಕ್ಷ ಕೋಟಿಯ ವಿಶೇಷವಾದಂತಹ ಫಂಡ್ ಘೋಷಣೆಯಾಗಿದೆ. ಬಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಪರಿಸ್ಥಿತಿಯನ್ನ ಸ್ಥಿರವಾಗಿ ಇರಿಸೋಕೆ, ಸ್ಟೇಬಲ್ ಆಗಿ ಇರಿಸೋಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ? ಹೌದು ವಿದೇಶಿ, ಈಗ ಮುಖ್ಯವಾಗಿ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸ್ಥಿರೀಕರಣದ ಫಂಡ್ ಅನ್ನು ಘೋಷಣೆ ಮಾಡಿದ್ದಾರೆ. ಮುಖ್ಯವಾಗಿ 1 ಲಕ್ಷ ಕೋಟಿ ರೂಪಾಯಿ ಫಂಡ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ. ಇದನ್ನ ಮುಖ್ಯವಾಗಿ ಜಾಗತಿಕ ಸವಾಲುಗಳನ್ನ, ಜಾಗತಿಕ ಅನಿರೀಕ್ಷಿತ ಪರಿಸ್ಥಿತಿಗಳನ್ನ ಎದುರಿಸಲಿಕ್ಕಾಗಿಯೇ ಈ ಫಂಡ್ ಅನ್ನ ಘೋಷಣೆ ಮಾಡಿದ್ದಾರೆ. ಮುಖ್ಯವಾಗಿ ಈಗ ಜಾಗತಿಕವಾಗಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಯುದ್ಧಕ್ಕಿಂತ ಮುಂಚಿತವಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $65 ಮಾತ್ರ ಇತ್ತು. ಆದ್ರೆ ಈಗ ಯುದ್ಧ ಆರಂಭವಾದ ಬಳಿಕ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ಏರಿಕೆಯಾಗಿದೆ. ಯುದ್ಧ ಇದೇ ರೀತಿ ಮುಂದುವರೆದ್ರೆ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $200 ಕೂಡ ಏರಿಕೆ ಆಗಬಹುದು ಅಂತೇಳಿ ಇರಾನ್ ಕೂಡ ಹೇಳ್ತಾ ಇದೆ. ಹಾಗಾಗಿ ಯುದ್ಧವನ್ನು ಆದಷ್ಟು ಬೇಗ ನಿಲ್ಲಿಸಿ, ಆಗ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗುತ್ತೆ. ಇಲ್ಲದೆ ಯುದ್ಧವನ್ನು ಇದೇ ರೀತಿ ಮುಂದುವರಿಸಿದ್ರೆ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $200 ಕೂಡ ಏರಿಕೆ ಆಗಬಹುದು ಅಂತೇಳಿ ಇರಾನ್ ಕೂಡ ಹೇಳ್ತಾ ಇದೆ. ಇದರಿಂದಾಗಿ ಭಾರತಕ್ಕೂ ಕೂಡ ಕಚ್ಚಾ ತೈಲವನ್ನು ವಿದೇಶಗಳಿಂದ ಆಮದು ಮಾಡ್ಕೊಳ್ಳಿಕ್ಕೆ ಹೆಚ್ಚಿನ ಹಣವನ್ನು ನೀಡಬೇಕಾಗುತ್ತೆ. ತೈಲ ಕಂಪನಿಗಳು ಹೆಚ್ಚಿನ ಹಣವನ್ನು ನೀಡಬೇಕಾಗುತ್ತೆ. ತೈಲ ಕಂಪನಿಗಳ ಬಳಿ ಹಣ ಇದ್ರೆ ನೀಡಲಿಕ್ಕೆ ಸಾಧ್ಯ, ಇಲ್ಲದೆ ಇದ್ರೆ ತೈಲ ಕಂಪನಿಗಳು ಕೂಡ ನಷ್ಟದಲ್ಲಿ ಮುಳುಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಇದೊಂದು ಜಾಗತಿಕ ಸವಾಲು, ಜಾಗತಿಕವಾಗಿ ಅನಿರೀಕ್ಷಿತವಾದಂತಹ ಬೆಳವಣಿಗೆ. ಈ ಯುದ್ಧವನ್ನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆ ಕಾರಣಕ್ಕಾಗಿಯೇ ಈ ಒಂದು ಜಾಗತಿಕ ಸವಾಲು, ಜಾಗತಿಕ ಅನಿರೀಕ್ಷಿತ ಬೆಳವಣಿಗೆ, ಜಾಗತಿಕ ಬಿಕ್ಕಟ್ಟನ್ನ ಎದುರಿಸಲಿಕ್ಕೋಸ್ಕರ ಮತ್ತು ತೈಲವನ್ನ ಸುಲಲಿತವಾಗಿ ಸರಾಗವಾಗಿ ಖರೀದಿ ಮಾಡಲಿಕ್ಕೋಸ್ಕರ ಭಾರತದ ಬಳಿ ಕೂಡ ಹಣ ಇರಬೇಕಾಗುತ್ತೆ. ಹಾಗಾಗಿ ಈಗ 1 ಲಕ್ಷ ಕೋಟಿ ರೂಪಾಯಿ ಫಂಡ್ ಅನ್ನ ಈ ಒಂದು ಆರ್ಥಿಕ ಸ್ಥಿರೀಕರಣ ಫಂಡ್ ಅಂತಾನೆ ಕೊಟ್ಟು ಘೋಷಣೆಯನ್ನ ಮಾಡಿದ್ದಾರೆ. ಈಗ ತೈಲ ಕಂಪನಿಗಳಿಗೆ ಹಣ ಬೇಕಾದ್ರೆ ಈ ಒಂದು ಆರ್ಥಿಕ ಸ್ಥಿರೀಕರಣ ಫಂಡ್ ನಿಂದ ಹಣವನ್ನು ನೀಡಲಾಗುತ್ತೆ. ಈ ಹಣವನ್ನು ಬಳಸಿಕೊಂಡೇ ತೈಲ ಕಂಪನಿಗಳು ವಿದೇಶಗಳಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡ್ತವೆ. ಮುಖ್ಯವಾಗಿ ಅದು ಗಲ್ಫ್ ರಾಷ್ಟ್ರಗಳಿಂದಲೇ ಆಗಿರ್ಬೋದು, ಅಥವಾ ರಷ್ಯಾದಿಂದಲೇ ಆಗಿರ್ಬೋದು, ಅಮೆರಿಕ, ವೆನಿಜುವೆಲಾ, ಅಲ್ಜೀರಿಯಾ, ಬೇರೆ ಯಾವುದೇ ದೇಶಗಳಿಂದ ಆಗಿರ್ಬೋದು. ಈ ದೇಶಗಳಿಂದ ಹೆಚ್ಚಾದಂತಹ ತೈಲ ಬೆಲೆನಲ್ಲೇ ಕಚ್ಚಾ ತೈಲವನ್ನ, LPG ಗ್ಯಾಸ್ ಅನ್ನ ಖರೀದಿ ಮಾಡಲಿಕ್ಕೆ ಈ ಫಂಡ್ ನ ಹಣವನ್ನು ಬಳಸಿಕೊಳ್ಳಲಾಗುತ್ತೆ. ಹಣವನ್ನು ಹಂಚಿಕೆ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಕಚ್ಚಾ ತೈಲ ಆಗ್ಬೋದು, LPG ಸಿಲಿಂಡರ್ ಆಗ್ಬೋದು, ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಫಂಡ್ ಅಂತಿದ್ರೆ, ಹಣ ಅಂತಿದ್ರೆ ಖರೀದಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಭಾರತದ ಆರ್ಥಿಕತೆ ಕೂಡ ಈಗ ಪ್ರಬಲವಾಗಿರೋದ್ರಿಂದ ಒಂದು ಜಾಗತಿಕ ಸವಾಲುಗಳನ್ನ, ಅನಿಶ್ಚಿತತೆಗಳನ್ನ, ಯುದ್ಧದಂತ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಸಶಕ್ತವಾಗಿದೆ. ಈ ಕಾರಣಕ್ಕಾಗಿ ಈಗ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಈ ಆರ್ಥಿಕ ಸ್ಥಿರೀಕರಣ ಫಂಡ್ ಅನ್ನ ಘೋಷಣೆ ಮಾಡಿದ್ದಾರೆ. ಇದಕ್ಕಾಗಿಯೇ ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಈ ಫಂಡ್ಗಾಗಿ ನೀಡಿದ್ದಾರೆ. ವಿದೇಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.